3 ವರ್ಷಗಳ ಕಾಲ ಬಿಡದೆ ಪ್ರತಿ ವರ್ಷಕ್ಕೊಮ್ಮೆ ಹಮ್ಮಿಕೊಳ್ಳುತ್ತಿರುವ ಈ 55 HP ಒಳಗಡೆ ಇರುವ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಬಸವನ ಬಾಗೇವಾಡಿಯಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಈ ಟೋಚನ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್. ಮತ್ತೆ ಈ ಟೋಚನ್ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯನ್ನು ಮತ್ತೆ ಬಸವನ ಬಾಗೇವಾಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್. ಈ ಬಸವನ ಬಾಗೇವಾಡಿಯಲ್ಲಿ ನಡೀತಕ್ಕಂತಹ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯ ಒಂದಷ್ಟು ಅಪ್ಡೇಟ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ UK ಹುಡುಗ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಸವನ ಬಾಗೇವಾಡಿ ಕಣ ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷಕ್ಕೊಮ್ಮೆ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷಕ್ಕೊಮ್ಮೆ ಸತತವಾಗಿ 3 ವರ್ಷಗಳ ಕಾಲ ಇದು ಹೀಗೆ ನಡೀತಾ ಬಂದಿದೆ ಫ್ರೆಂಡ್ಸ್. ಈಗ ಮತ್ತೆ ಈ ಕಣವನ್ನು ಮತ್ತೆ ಬರ್ತಾ ಇದೆ. ಯಾವಾಗಿದೆ ಎಂಬುದನ್ನು ನೋಡಿ, ದಿನಾಂಕ 22/8/2025 ಶುಕ್ರವಾರ ಮುಂಜಾನೆ 9 ಗಂಟೆಗೆ ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್. ಈ ಕಣದಲ್ಲಿ ಅತಿ ಹೆಚ್ಚು ಗಾಡಿಗಳು ಇದೇ ಕಣದಲ್ಲಿ ಹವಾ ಮಾಡಿದೆ. ಇದು ಫುಲ್ ತಿಂಡಿ ಕಣ. ಬಸವೇಶ್ವರವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಫುಲ್ ತಿಂಡಿ ಕಣವನ್ನು ಅತಿ ಹೆಚ್ಚು ಹೋದ ವರ್ಷ ನಡೆದ ಈ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಗಾಡಿಗಳು ಈ ಕಣದಲ್ಲಿನೇ ಹವಾ ಮಾಡಿವೆ. ಈಗ ಇಲ್ಲಿಯ ಬಹುಮಾನ ಎಷ್ಟಿದೆ ಮತ್ತು ಪ್ರವೇಶ ಫೀ ಎಷ್ಟಿದೆ ಎಲ್ಲ ನೋಡೋಣ ಬನ್ನಿ. ಮೊದಲನೇದಾಗಿ ಈ 55 HP ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್. ದಿನಾಂಕ 22/8/2025 ಈ ಫುಲ್ ತಿಂಡಿ ಕಣ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಯ ಪ್ರವೇಶ ಫೀ ಬಂದುಬಿಟ್ಟು 2500 ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಟೋಟಲ್ ಆಗಿ 5 ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಬಹುಮಾನ ನೋಡೋಣ ಬನ್ನಿ. ಪ್ರಥಮ ಬಹುಮಾನ 51,000 ರೂಪಾಯಿಯನ್ನು ಇಟ್ಟಿದ್ದಾರೆ. ದ್ವಿತೀಯ ಬಹುಮಾನ 30,000 ರೂಪಾಯಿಯನ್ನು ಇಟ್ಟಿದ್ದಾರೆ. ಹಾಗೆ ತೃತೀಯ ಬಹುಮಾನ 20,000 ರೂಪಾಯಿಯನ್ನು ಇಟ್ಟಿದ್ದಾರೆ. ಹಾಗೆ ಚತುರ್ಥಿಯ ಬಹುಮಾನ 10,000 ರೂಪಾಯಿಯನ್ನು ಇಟ್ಟಿದ್ದಾರೆ. ಹಾಗೆ ಐದನೇ ಬಹುಮಾನ 5,000 ರೂಪಾಯಿಯನ್ನು, ಹೀಗೆ ಇಲ್ಲಿ 5 ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ಫುಲ್ ತಿಂಡಿಲೇ ನಡೀತಕ್ಕಂಥ ಕಣ ಇದು. ಮತ್ತು ಸೂಚನೆಗಳನ್ನು ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ ಮರಿ. ಟಯರ್ ನಂಬರ್ 16.9.28 ಇದ್ದವರಿಗೆ ಮಾತ್ರ ಅವಕಾಶ ಇರುತ್ತೆ ಫ್ರೆಂಡ್ಸ್. ಮತ್ತು ಹುಕ್ ಬಾಕ್ಸ್ ಲಿಮಿಟ್ 24 ಇಂಚು ಮಾತ್ರ ಇರಬೇಕು. ಮತ್ತು ಪ್ರತಿ ಟ್ರ್ಯಾಕ್ಟರ್ ತೂಕ 4 ಟನ್ ಆಗಿರ್ಬೇಕು ಫ್ರೆಂಡ್ಸ್. ತೂಕ 4 ಟನ್ ಒಳಗಡೆ ಆಗಿರಬೇಕು. ಮತ್ತು ಒಂದು ಗಾಡಿಗೆ ಒಬ್ಬನೇ ಡ್ರೈವರ್ ಆಗಿರಬೇಕು. ಮತ್ತು ನಿಮ್ಮ ಗಾಡಿಗೆ ಏನಾದರೂ ಅನಾಹುತ ಆಯ್ತಂದ್ರೆ ನೀವೇ ಜವಾಬ್ದಾರಿ ಇರ್ತೀರಿ ಫ್ರೆಂಡ್ಸ್. ಇನ್ನುಳಿದ ನಿಯಮಗಳು ಏನಾದರೂ ಇದ್ದು ಅಂದ್ರೆ ಮೈದಾನದಾಗ ತಿಳಿಸ್ತಾರೆ ಫ್ರೆಂಡ್ಸ್. ಮತ್ತು ರೀ ಎಂಟ್ರಿಗೂ ಕೂಡ ಅವಕಾಶವಿದೆ. ರೀ ಎಂಟ್ರಿಯ ಪ್ರವೇಶ ಫೀ ಎಷ್ಟೈತಿ ಅಂತ ಕೊಟ್ಟಿಲ್ಲ ಅವರು. ರೀ ಎಂಟ್ರಿನೂ ಕೂಡ ಅವಕಾಶ ಇರುತ್ತೆ. ಮತ್ತು ಕಮಿಟಿ ನಿರ್ಣಯವೇ ಅಂತಿಮ ನಿರ್ಣಯವಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಹೋದ ವರ್ಷ ನಡೆದ ತಿಂಡಿ ಕಣ ಇದು ಫುಲ್ ಮಳೆ ಒಳಗೆ 2-3 ದಿನ ಈ ಕಣ ನಡೆದಿತ್ತು ಫ್ರೆಂಡ್ಸ್. 2-3 ದಿನ ನಡೆದು ಇಲ್ಲಿ ಹೋದ ವರ್ಷನೂ ಕೂಡ 51,000 ರೂಪಾಯಿ ಪ್ರಥಮ ಬಹುಮಾನವನ್ನು ಇಟ್ಟಿದ್ದರು. 2-3 ದಿನ ನಡೆದ ಕಣದಲ್ಲಿ ಪ್ರಥಮ ಬಹುಮಾನ ಇಂಡಿ ಹುಲಿ ಹೋದ ವರ್ಷ ವಿನ್ ಆಗಿತ್ತು ಫ್ರೆಂಡ್ಸ್. ಈ ವರ್ಷ ಯಾರು ವಿನ್ ಆಗ್ಬೋದು ಈ 51,000 ರೂಪಾಯಿ? ಹೋದ ವರ್ಷ ನಡೆದ ಕಣದಲ್ಲಿ ಇಂಡಿ ಹುಲಿ ಇದು 51,000 ರೂಪಾಯಿ ವಿನ್ ಆಗಿತ್ತು. ಆ ಇಂಡಿ ಹುಲಿ ಫುಲ್ ಹವಾ ಮಾಡಿತ್ತಲ್ಲಿ. ಈ ಕಣಕ್ಕೆ ಈ ವರ್ಷ ಇಂಡಿ ಹುಲಿನೂ ಕೂಡ ಎಂಟ್ರಿ ಕೊಡುತ್ತೆ ಫ್ರೆಂಡ್ಸ್. ಎಷ್ಟು ದಿನ ಸಣ್ಣ ಕಣಗಳಿಗೆ ಇಂಡಿ ಹುಲಿ ಎಂಟ್ರಿ ಕೊಟ್ಟಿಲ್ಲ. 51,000 ರೂಪಾಯಿನ ಇಲ್ಲಿ ಬಹುಮಾನವನ್ನು ಇಟ್ಟಿದ್ದಾರೆ. ಅವ್ರು ಇಂಡಿ ಹುಲಿ ಮಾಲಕರು ಹೇಳಿದ್ದಾರೆ 50,000 ಮೇಲಿತ್ತಂದರೆ ಇಂಡಿ ಹುಲಿ ಎಂಟ್ರಿ ಕೊಡ್ತೈತೆ ಅಂತ. ಈ ಬಸವನ ಬಾಗೇವಾಡಿ ಕಣಕ್ಕೆ ಪಕ್ಕಾ ನಮ್ಮ ಇಂಡಿ ಹುಲಿ ಆಗಿರ್ಬೋದು, ಹಾಗೆ ಗೌಡ್ರು ಗೂಳಿ ಆಗಿರ್ಬೋದು, ಮತ್ತು ನಾಗನೂರು ಮರಿ ದಾದಾ, ಮರಿ ಸುನಾಮಿ ಮತ್ತು ಹಂದಿಗನೂರು ಡಾನ್ ಎಲ್ಲ ಗಾಡಿಗಳನ್ನು, ಡವಳೇಶ್ವರ ಡಾನ್ ಮತ್ತು ಎಲ್ಲ ಗಾಡಿ ಉತ್ತರ ಕರ್ನಾಟಕದ ತಿಂಡಿ ಟ್ರ್ಯಾಕ್ಟರ್ ಎಲ್ಲನೂ ಕೂಡ ಎಂಟ್ರಿ ಕೊಡ್ತಾವೆ ಫ್ರೆಂಡ್ಸ್. ಹೋದ ವರ್ಷ ಪ್ರಥಮ ಬಹುಮಾನ 51,000 ರೂಪಾಯಿ ಇಂಡಿ ಹುಲಿ ವಿನ್ ಆಗಿತ್ತು. ಈ ವರ್ಷ ಈ ಪ್ರಥಮ ಬಹುಮಾನ ಯಾರು ವಿನ್ ಆಗಬಹುದು ಎಂಬುದನ್ನು ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದ್ವಿತೀಯ ಬಹುಮಾನ 30,000 ರೂಪಾಯಿ ಯಾರು ವಿನ್ ಆಗಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಿನಾಂಕ ಫ್ರೆಂಡ್ಸ್ 22/8/2025 ಇದು ಫುಲ್ ತಿಂಡಿ ಕಣ ನಡೀತಾ ಇದೆ ಬಸವನ ಬಾಗೇವಾಡಿಯಲ್ಲಿ. ಎಲ್ಲ ಉತ್ತರ ಕರ್ನಾಟಕ ತಿಂಡಿ ಟ್ರ್ಯಾಕ್ಟರ್ಗಳು ಎಂಟ್ರಿ ಕೊಡ್ತಾವೆ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.